ನೀರಿನ ಬಳಕೆಯಿಂದ ಬದಲಾವಣೆ ತರುವ ಸರಳ ಪದ್ಧತಿ. ನೀವು ಒಮ್ಮೆ ಕಾಗದದಲ್ಲಿ ನಿಮ್ಮ ಹೆಸರನ್ನು ಬರೆದು ಅದನ್ನು ಉಪ್ಪಿನ ನೀರಿನಲ್ಲಿ ಇಟ್ಟರೆ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಬದಲಾವಣೆ ತರಬಹುದು ಅನ್ನೋದು ಈ ಪದ್ಧತಿಯ ಮುಖ್ಯ ಅರ್ಥ. ಈ ಪದ್ಧತಿಯಿಂದ ಶಾಂತಿ, ಸಮೃದ್ಧಿ, ಹಣ ಹಾಗೂ ಸುಖವನ್ನು ಅನುಭವಿಸಬಹುದು. ಈ ಪದ್ಧತಿ ನಮಗೆ ಏನು ಮಾಡುತ್ತದೆ ಅಂದರೆ, ಉಪ್ಪು ಶುದ್ಧೀಕರಣಕ್ಕೆ ಹೆಚ್ಚು ಪ್ರಭಾವಶಾಲಿಯಾಗಿದೆ. ನೀರು ಶಕ್ತಿಯನ್ನು ಶೋಷಿಸಬಹುದು ಮತ್ತು ಎನರ್ಜಿಯನ್ನು ಪೂರೈಸಬಹುದು. ನೀವು ನಿಮ್ಮ ಹೆಸರನ್ನು ಕಾಗದದಲ್ಲಿ ಬರೆದು ಉಪ್ಪಿನ ನೀರಿನಲ್ಲಿ ಇಟ್ಟರೆ ಅದು ನಿಮ್ಮ ಬಯಕೆಗಳನ್ನು ವಿಶ್ವಕ್ಕೆ ಸಮರ್ಪಿಸುತ್ತೀರಿ. ಈಗ ಈ ಪದ್ಧತಿ ಹೇಗೆ ಮಾಡಬೇಕು ಎಂದು ತಿಳಿಸುತ್ತೇನೆ. ಮೊದಲು ಒಂದು ಗಾಜು ಪಾತ್ರೆ ಅಥವಾ ಮಣ್ಣಿನ ಪಾತ್ರೆ, ಸ್ಟೀಲ್ ಪಾತ್ರೆಯನ್ನು ಉಪಯೋಗಿಸಬೇಡಿ. ಸ್ವಚ್ಛವಾದ ನೀರು, ದಪ್ಪ ಕಲ್ಲುಪ್ಪು ಮತ್ತು ಒಂದು ಬಿಳಿ ಕಾಗದ ಮತ್ತು ಪೆನ್ನನ್ನು ಇಟ್ಟುಕೊಳ್ಳಿ. ನಿಮ್ಮ ಹೆಸರನ್ನು ಕಾಗದದಲ್ಲಿ ಬರೆದು ನೀವು ಏನು ಬಯಸುತ್ತೀರಿ ಎಂಬುದನ್ನು ಬರೆಯಿರಿ. ಉದಾಹರಣೆಗೆ ಶಾಂತಿ, ಹಣಕಾಸಿನ ಬಲ ಅಥವಾ ಆರೋಗ್ಯ. ಕಾಗದವನ್ನು ಉಪ್ಪಿನ ನೀರಿನಲ್ಲಿ ಎಳೆಯಾಗಿ ಇಡಿಸಿ. ಇದನ್ನು ಮಾಡುತ್ತಿದ್ದಾಗ ನಿಮ್ಮ ಬಯಕೆ ಈಗಲೇ ತೀರಿದೆ ಎಂದು ಕಲ್ಪಿಸಿಕೊಳ್ಳಿ. ಈ ಪಾತ್ರೆಯನ್ನು ಶಾಂತ ಸ್ಥಳದಲ್ಲಿ ಇಟ್ಟುಬಿಡಿ. ಉಪ್ಪಿನ ನೀರು ನಿಮ್ಮ ಇಚ್ಛೆಯನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಿ 24 ಗಂಟೆಗಳ ನಂತರ ಉಪ್ಪಿನ ನೀರನ್ನು ಹೊರಗೆ ಸುರಿದು ಬಿಡಿ, ಅಂದರೆ ಯಾವುದಾದರೂ ಗಿಡಕ್ಕೆ ಅಥವಾ ಪ್ರಾಕೃತಿಕ ಸ್ಥಳದಲ್ಲಿ. ಇದನ್ನು ಮಾಡುವಾಗ ಕೃತಜ್ಞತೆಯ ಮನೋಭಾವವನ್ನು ಇಟ್ಟುಕೊಳ್ಳಿ. ಇಷ್ಟು ಪದ್ಧತಿ ಬಹಳ ಮುಖ್ಯವಾಗಿ ಶುದ್ಧ ಮನಸ್ಸಿನಲ್ಲಿ ಮಾಡಬೇಕು. ನೀವು ಈ ಪದ್ಧತಿ ಮಾಡುವುದರಿಂದ ನಿಮಗೆ ಏನು ಆಗಬಹುದು ಅಂದರೆ, ನಿಮ್ಮ ಮನಸ್ಸು ನಿಶ್ಚಲವಾಗಬಹುದು, ಸಮಸ್ಯೆಗಳ ಬಗ್ಗೆ ಹೊಸ ಆಲೋಚನೆಗಳು ಬರಬಹುದು ಅಥವಾ ಹೊಸ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರಬಹುದು. ಈ ಪದ್ಧತಿಯನ್ನು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ ಪುನರಾವರ್ತ ಮಾಡಬೇಕು. ನೀವು ಬಯಸಿದ ಗುರಿಯತ್ತ ಸ್ವಲ್ಪವಾದರೂ ಶ್ರಮ ಕೈಗೊಳ್ಳಿ. ಉದಾಹರಣೆಗೆ, ಕೆಲಸ ಬೇಕು ಎಂದರೆ ಶ್ರಮ ಪಡಿ, CV ತಯಾರು ಮಾಡಿ, ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಿ. ಪ್ರತಿದಿನ ಮಲಗುವ ಮುನ್ನ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿ. ನನ್ನ ಜೀವನದಲ್ಲಿ ಎಲ್ಲಾ ಉತ್ತಮ ಅವಕಾಶಗಳಿಗೆ ನಾನು ಧನ್ಯನಾಗಿದ್ದೇನೆ, ಥ್ಯಾಂಕ್ ಯು ಯೂನಿವರ್ಸ್ ಎಂದು ಹೇಳಿ. ನಕಾರಾತ್ಮಕ ಚಿಂತನೆ, ವಿಷಯಗಳನ್ನು ಮತ್ತು ವ್ಯಕ್ತಿಗಳನ್ನು ದೂರ ಇಡಿ. ನಿಮ್ಮ ಮನಸ್ಸು, ಮನೋಭಾವ ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಬಯಸಿದ ಎಲ್ಲವನ್ನು ಸಾಧಿಸಬಹುದು. ಶಾಂತವಾಗಿರಿ, ಧೈರ್ಯದಿಂದಿರಿ ಮತ್ತು ಧ್ಯಾನ ಪ್ರಯತ್ನಗಳನ್ನು ಮುಂದುವರಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.